I-20 ಕಾರನ್ನ ಚಲಾಯಿಸುತ್ತಿದ್ದಂತಹ ವ್ಯಕ್ತಿ ಡಾಕ್ಟರ್ ಉಮರ್ ಉನ್ ನಬಿ ಎನ್ನುವುದು ವಿಧಿವಿಜ್ಞಾನ ಪರೀಕ್ಷಾ ಅಂದ್ರೆ DNA ವರದಿಯಿಂದ ಬಹಿರಂಗ ಆಗಿದೆ. ಇನ್ನು ಈ ನಡುವೆ ಉಮರ್ ಮತ್ತೆ ಡಾಕ್ಟರ್ ಮುಜಾಮಿಲ್ ನಡುವೆ ಹಣಕಾಸು ಕುರಿತು ಮನಸ್ತಾಪ ಕೂಡ ಇತ್ತು ಎನ್ನಲಾಗ್ತಾ ಇದೆ. ರಕ್ಕಸರು ರೂಪಿಸಿದಂತಹ ಸಂಚುಗಳು ಒಂದೊಂದಾಗೆ ಬಹಿರಂಗಗೊಳ್ತಾ ಇತ್ತು. ದೆಹಲಿಯ ನಗರಾದಾದ್ಯಂತ ಬಾಂಬ್ ಸ್ಫೋಟಿಸುವಂತಹ ಯೋಜನೆಯನ್ನ ಹೊಂದಿದ್ರು ಅಂತ ವಿಚಾರ ಕೂಡ ಇದೀಗ ಬಯಲಾಗಿದೆ. ರಾಷ್ಟ್ರ ರಾಜಧಾನಿಯ ಹೃದಯ ಭಾಗದಲ್ಲಿರುವಂತಹ ಒಂದು ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡಿದ್ರು ಅಂತ ಕೂಡ ತನಿಖೆಯಿಂದ ತಿಳಿದು ಬರ್ತಾ ಇದೆ. ಉಗ್ರರು 6 ಕಡೆ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ರಾಷ್ಟ್ರ ರಾಜಧಾನಿ ನವದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಕಾರು ಸ್ಫೋಟ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ನಡುವೆ ಘಟನೆ ವೇಳೆ I-20 ಕಾರನ್ನ ಚಲಾಯಿಸುತ್ತಿದ್ದಂತಹ ವ್ಯಕ್ತಿ ಡಾಕ್ಟರ್ ಉಮರ್ ಉನ್ ನಬಿ ಎನ್ನುವುದು ವಿಧಿವಿಜ್ಞಾನ ಪರೀಕ್ಷಾ ಅಂದ್ರೆ DNA ವರದಿಯಿಂದ ಬಹಿರಂಗ ಆಗಿದೆ. ಡಾಕ್ಟರ್ ಉಮರ್ ಅವರ ತಾಯಿಯ DNA ಮಾದರಿಗಳು, ಸ್ಫೋಟದ ಸ್ಥಳದಿಂದ ವಶಪಡಿಸಿಕೊಂಡಂತಹ ಮೂಳೆಗಳು ಮತ್ತು ಹಲ್ಲುಗಳಿಂದ ಹೊರತೆಗೆಯಲಾದಂತಹ DNA ಮಾದರಿಗಳೊಂದಿಗೆ ಹೋಲಿಕೆಯಾದಂತಹ ಬಳಿಕ ಈ ವಿಷಯ ದೃಢಪಟ್ಟಿದೆ. ಕಾರನ್ನ ಚಲಾಯಿಸುತ್ತಿದ್ದಂತಹ ವ್ಯಕ್ತಿ ಉಮರ್ ಅಂತ ತನಿಖಾಧಿಕಾರಿಗಳು ಸಹ ಈ ಮೊದಲೇ ಸಂಶಯ ಪಟ್ಟಿದ್ರು. ಹೀಗಿದ್ರೂ ಸಹ ಮುಂದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಾಗ ಮೃತ ವ್ಯಕ್ತಿ ಉಮರ್ ಅನ್ನೋದಕ್ಕೆ ವೈಜ್ಞಾನಿಕ ದಾಖಲೆಯ ಅಗತ್ಯ ಇತ್ತು. ಉಮರ್ ಕುಟುಂಬಸ್ಥರ DNA ಸಂಗ್ರಹ ಕೂಡ ಮಾಡಲಾಗಿತ್ತು. ದೆಹಲಿ ಸ್ಫೋಟದ ಪ್ರಮುಖ ಶಂಕಿತ ಆರೋಪಿಯಾದಂತಹ ಉಮರ್ ನಬಿ ಶ್ರೀನಗರದಿಂದ MBBS ಮತ್ತೆ MD ಪದವಿಗಳನ್ನ ಪಡೆದು 2023ರಲ್ಲಿ ಕಾಶ್ಮೀರದ ಅನಂತ್ನಾಗ್ನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ SR ಆಗಿ ಕೆಲಸ ಮಾಡ್ತಾ ಇದ್ದ ಈ ಆತ್ಮಾಹುತಿ ಬಾಂಬರ್ ಉಮರ್. ಇನ್ನು ಈ ಹೀನ ಕೃತ್ಯದ ಆರೋಪಿಗಳಾದಂತಹ ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅದಿಲ್, ಶಾಹೀನ್ ಜಂಟಿಯಾಗಿ ಸುಮಾರು 26 ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿದ್ದು ಅದನ್ನ ಉಮರ್ಗೆ ಹಸ್ತಾಂತರಿಸಿದ್ರು ಅಂತ ತಿಳಿದು ಬಂದಿದೆ. ಈ ಹಣದಿಂದ ಆರೋಪಿಗಳು ಗುರುಗ್ರಾಮ್, ನುಹ್ ಮತ್ತು ಹತ್ತಿರದ ಪ್ರದೇಶಗಳಿಂದ IED ತಯಾರಿಕೆಗಾಗಿ 3 ಲಕ್ಷ ರೂಪಾಯಿ ಮೌಲ್ಯದ 20 ಕ್ವಿಂಟಾಲ್ಗೂ ಹೆಚ್ಚು NPK ರಸಗೊಬ್ಬರವನ್ನ ಖರೀದಿ ಮಾಡಿದ್ದಾರೆ. ಇನ್ನು ಈ ನಡುವೆ ಉಮರ್ ಮತ್ತೆ ಡಾಕ್ಟರ್ ಮುಜಾಮಿಲ್ ನಡುವೆ ಹಣಕಾಸು ಕುರಿತು ಮನಸ್ತಾಪ ಕೂಡ ಇತ್ತು ಎನ್ನಲಾಗ್ತಾ ಇದೆ. ಬಳಿಕ ಸಿಗ್ನಲ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ನಲ್ಲಿ ಉಮರ್ 2 ರಿಂದ 4 ಜನ ಸದಸ್ಯರೊಂದಿಗೆ ಒಂದು ಗುಂಪನ್ನ ರಚನೆ ಮಾಡಿಕೊಂಡಿದ್ದ ಅಂತ ಕೂಡ ತನಿಖಾ ಸಂಸ್ಥೆಯ ಮೂಲಗಳು ಮಾಹಿತಿಯನ್ನ ನೀಡಿದೆ. ಇಷ್ಟೇ ಅಲ್ಲ, ರಾಷ್ಟ್ರ ರಾಜಧಾನಿ ನವದೆಹಲಿಯ ಕೆಂಪು ಕೋಟೆ ಬಳಿಕ ಅಲ್ಲಿ ನಡೆದಂತಹ ಒಂದು ಸ್ಫೋಟ ಪ್ರಕರಣದ ತನಿಖೆ ಕೂಡ ತೀವ್ರವಾಗಿತ್ತು. ಆ ತನಿಖೆಯಿಂದ ರಕ್ಕಸರು ರೂಪಿಸಿದಂತಹ ಸಂಚುಗಳು ಒಂದೊಂದಾಗೆ ಬಹಿರಂಗಗೊಳ್ತಾ ಇತ್ತು. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಕಾರು ಸ್ಫೋಟ ನಡೆಸಿದಂತಹ ಉಗ್ರರು ಅಸಲಿಗೆ ಮುಂಬೈ ದಾಳಿಯ ಮಾದರಿಯಲ್ಲಿಯೇ ದೆಹಲಿಯ ನಗರಾದಾದ್ಯಂತ ಬಾಂಬ್ ಸ್ಫೋಟಿಸುವಂತಹ ಯೋಜನೆಯನ್ನ ಹೊಂದಿದ್ರು ಅಂತ ವಿಚಾರ ಕೂಡ ಇದೀಗ ಬಯಲಾಗಿದೆ. ಇನ್ನು ಮುಂಬೈ ದಾಳಿಯ ಮಾದರಿಯಲ್ಲೇ ದೆಹಲಿಯಲ್ಲಿ ಸರಣಿ ದಾಳಿ ನಡೆಸೋದಕ್ಕೆ ಉದ್ದೇಶ ಮಾಡಿದಂತಹ ಉಗ್ರರು ಕೆಂಪುಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನ್ ಕ್ಲಬ್ ಹಾಗೆ ಗೌರಿಶಂಕರ್ ದೇವಾಲಯ ಸೇರಿದಂತೆ ರಾಷ್ಟ್ರ ರಾಜಧಾನಿಯ ಹೃದಯ ಭಾಗದಲ್ಲಿರುವಂತಹ ಒಂದು ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡಿದ್ರು ಅಂತ ಕೂಡ ತನಿಖೆಯಿಂದ ತಿಳಿದು ಬರ್ತಾ ಇದೆ. ಇಷ್ಟೇ ಅಲ್ಲ ವೀಕ್ಷಕರೇ, 1992ರ ಡಿಸೆಂಬರ್ 6 ದೇಶದ ಇತಿಹಾಸದಲ್ಲೇ ಒಂದು ಮಹತ್ವದ ದಿನ. ಅಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಿವಾದಿತ ರಾಮ ಜನ್ಮಭೂಮಿ ಪ್ರದೇಶದಲ್ಲಿದ್ದಂತಹ ಬಾಬ್ರಿ ಮಸೀದಿಯನ್ನ ಕರಸೇವಕರು ಧ್ವಂಸಗೊಳಿಸಿದ್ರು. ಹಾಗಾಗಿ ಮುಂಬರುವಂತಹ ಡಿಸೆಂಬರ್ 6ರಂದೇ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಬೇಕು ಅನ್ನುವಂತಹ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಉಗ್ರರು 6 ಕಡೆ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ದೆಹಲಿಯ ಸುತ್ತಮುತ್ತಲಿರುವಂತಹ ಪ್ರದೇಶಗಳ ಒಂದು ಪ್ರಮುಖ 6 ಸ್ಥಳಗಳಲ್ಲಿ ಸರಣಿ ಸ್ಫೋಟ ನಡೆಸೋದಕ್ಕೆ 5 ಹಂತದ ಯೋಜನೆಯನ್ನ ಕೂಡ ರೂಪಿಸಿದ್ರು. ಇದರಲ್ಲಿ 4 ಹಂತ ಯಶಸ್ವಿಯಾಗಿತ್ತು ಅಂತ ಗುಪ್ತಚರ ಮೂಲಗಳು ತಿಳಿಸಿವೆ. ಇನ್ನು ದೆಹಲಿಯಲ್ಲಿ ಸ್ಫೋಟವಾದಂತಹ ಬೆನ್ನಲ್ಲೇ ಕರ್ನಾಟಕದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ದೆಹಲಿ ಸ್ಫೋಟ ಬಳಿಕ ಅಲರ್ಟ್ ಆಗಿರುವಂತಹ ರಾಜ್ಯ ಪೊಲೀಸರು ಎಲ್ಲ ಒಂದು ಸಂಶಯಾಸ್ಪದ ವ್ಯಕ್ತಿಗಳ ಮೇಲೆ ಖಾಕಿ ಡ್ರಿಲ್ ನಡೆಸ್ತಾ ಇದ್ದಾರೆ. ಈ ಸರಣಿಯ ಭಾಗವಾಗಿ ಮುಜಾಯುದ್ದೀನ್ ಅವರನ್ನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 2 ಗಂಟೆಗಳ ಕಾಲ ತೀವ್ರ ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. ಈ ಮುಜಾಯುದ್ದೀನ್ ಹಿಂದೆ ಖಲೀಫತ್ ಅನ್ನುವಂತಹ ಉಗ್ರವಾದಿ ಸಂಘಟನೆಯೊಂದಿಗೆ ಒಂದು ಸಂಬಂಧವನ್ನ ಹೊಂದಿದ್ದಂತಹ ಆರೋಪಿ ಇವನು. ಈ ಸಂಘಟನೆಯ ಮುಖ್ಯಸ್ಥರಿಗೆ ತುಮಕೂರಿನಲ್ಲಿ ಸಭೆಗಳನ್ನ ಆಯೋಜಿಸುವಲ್ಲಿ ಅವರು ಸಹಾಯವನ್ನ ಮಾಡಿದ್ರು ಅಂತ ಕೂಡ ಆರೋಪ ಇದೆ.
ಈ ಪ್ರಕರಣದಲ್ಲಿ ರಾಷ್ಟ್ರೀಯ ತಪಾಸಣೆ ಏಜೆನ್ಸಿ ಅಂದರೆ NIA ಅವರನ್ನ ಬಂಧಿಸಿ ದೆಹಲಿಯ ತಿಹಾರ್ ಜೈಲಿಗೆ ಕಳಿಸಿತ್ತು. 6 ವರ್ಷಗಳ ಶಿಕ್ಷೆ ಕೂಡ ಅನುಭವಿಸಿ ತಿಹಾರ್ ಜೈಲಿನಿಂದ ಹೊರಬಂದಿದಂತಹ ಇವರು ಈ ಹಿನ್ನೆಲೆಯಲ್ಲೇ ದೆಹಲಿ ಸ್ಫೋಟದ ಮರುದಿನ ಪೊಲೀಸರು ಮತ್ತೆ ವಶಕ್ಕೆ ಪಡೆದು ಅವರನ್ನ ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೆ ವಿಚಾರಣೆಯಲ್ಲಿ ಯಾವುದೇ ರೀತಿಯ ಸಂಶಯಾಸ್ಪದ ಮಾಹಿತಿ ಸಿಗದಂತಹ ಹಿನ್ನೆಲೆಯಲ್ಲೇ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಒಟ್ನಲ್ಲಿ ದೆಹಲಿ ಬ್ಲಾಸ್ಟ್ಗೆ ಉಗ್ರರು ಮೊದಲೇ ಪ್ಲಾನ್ ಮಾಡಿದ್ರು ಅನ್ನೋದು ಸಹ ತನಿಖೆಯಲ್ಲಿ ಬಯಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.